ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಹೋಗ್ರಪ್ಪ, ಇನ್ನ ನಮ್ಮ ಪ್ರೋಗ್ರಾಮದ ಬಹುಶಃ ಹೆಸರೇ ಚೇಂಜ್ ಮಾಡ್ಬೇಕು ಏನೋ ಹೆಂಗ್ ಅಂತೀನಿ. ಮಿರ್ಚಿ ಮಂಡಕ್ಕಿ ಅಂತ ಹೇಳಿ ಹೆಸರಿಟ್ಕೊಂಡು ಬರೀ ರಾಹುಲ್ ಗಾಂಧಿದೇ ಸುದ್ದಿ ಹೇಳುವಂಗಾಯ್ತ್ರಿ. ಅಲ್ಲ, ಮಂದಿನೂ ಇದು ನೋಡಿ ಯೋಚನೆ ಮಾಡ್ಲಿಕ್ಕತ್ತಿರ್ಬಹುದು ಅಂತ ನನಗ್ ಅನ್ಸ್ಲಿಕ್ಕತ್ತದ. ಅಲ್ಲ, ಇವ್ರಿಗೇನ ರಾಹುಲ್ ಗಾಂಧಿ ಇಲ್ಲಂದ್ರ ಕತಿ ಏನ್ ಇವ್ರದ್ ಹೆಂಗ ಟಿವಿ ವಿಕ್ರಮದ ಮಿರ್ಚಿ ಮಂಡಕ್ಕಿ ಕಾರ್ಯಕ್ರಮನೇ ನಿಂದ್ರಿಸ್ಬಿಡ್ತಾರೋ ಏನೋ ಅಂತ ಚಿಂತೆ ಮಾಡ್ಲಿಕ್ಕತ್ತಿರ್ಬೋದು ಅನ್ಸ್ಲಿಕ್ಕತ್ತ ನೋಡ್ರಿ. ಖರೆ ಹಂಗೆ ಆಗ್ಯದ ನೋಡ್ರಪ್ಪ. ಯಾವುದರೇ ಎಲೆಕ್ಷನ್ ಅನೌನ್ಸ್ ಆದ್ರ ಸಾಕು, ಯಾವಾಗ ನಮ್ಮ ರಾಹುಲ್ ಅನ್ನೋರ್ ಫೀಲ್ಡ್ ಗೆಳಿತಾರಲ್ಲ ಅವಾಗ ನಮ್ಮ ಮಿರ್ಚಿ ಮಂಡಕ್ಕಿದಾಗ ಫುಲ್ ಅವ್ರದೇ ಹವಾ. ಈಗ ಬಿಹಾರದಾಗ ಎಲೆಕ್ಷನ್ ಬರ್ಲಿಕ್ಕತ್ತದ. ದಿನಕ್ಕೆ ಮಿನಿಮಮ್ ಅಂದ್ರೂ ಇವ್ರದೇ ಒಂದ್ 2 ಸುದ್ದಿ ಅಂತೂ ಹೇಳ್ಕೋತೇ ಬರ್ಲಿಕ್ಕತ್ತೀನಿ. ಅಷ್ಟ್ರಾಗ ನಾಳೆ ಆಗೋಷ್ಟ್ರೊತ್ತಿಗೆ ಇನ್ನೊಂದಿಷ್ಟು ಅವ್ರದೇ ಸುದ್ದಿ ಬಂದ್ಬಿಟ್ಟಿರ್ತಾವ. ಅವರೇ ಹೇಳ್ದಂಗ ಅನ್ಫಾರ್ಚುನೇಟ್ಲಿ ಸಂಸದರಾಗಿ ಇಡೀ ದೇಶಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ಲಿಕ್ಕತ್ತಾರ. ಅಲ್ಲ, ನಮ್ಗೆ ಒಂದ್ ಅರ್ಥ ಆಗೋದಿಲ್ರಪ್ಪ. ರಾಹುಲ್ ಗಾಂಧಿ ಅವರು ಚುನಾವಣೆಗಂತ ಹೇಳಿ ರ್ಯಾಲಿ ಮಾಡ್ತಾರ ಅಥವಾ WWE ಏನಾರೇ ಮಾಡ್ಲಿಕ್ಕತ್ತಾರ ಅಂತ. ಮತ್ತೇನ್ರಿ ಅವ್ರ ಬಾಡಿ ಗಾರ್ಡ್ ಹಂಗೆ ಕಾಡ್ಲಿಕ್ಕತ್ತಾರ ಅವ್ರು. And his name is John C. उठा ले रे देवा, उठा ले रे बाबा. ಇದನ್ನ ನೋಡಿ ಏನ್ ಅನ್ಕೋಬೇಕು ನೀವರೇ ಹೇಳ್ರಿ. ಮತ್ತೆ ಮೊದಲ ಪೊಲೀಸರ ಮೇಲೆ ಜೀಪ್ ಹತ್ತಿಸ್ತಾರೆ. ಇನ್ನೊಂದು ಸಲ ರಾಹುಲ್ ಗಾಂಧಿ ನೋಡ್ಲಿಕ್ಕೆ ಬಂದವ್ರನ್ನ ಆ ಬಾಡಿ ಗಾರ್ಡ್ ಕುತ್ತಿಗೆ ಹಿಡಿದು ನುಗ್ಗಿಸ್ತಾರ. ಇಲ್ಲಿ ನೋಡಿದ್ರ ಒದಿಲಿಕ್ಕೆ ಹೋಗ್ತಾರ. ಇದೆಲ್ಲಾ ಬಿಡ್ರಿ, ಪಾಪ ಅದೊಂದು ಸಣ್ಣ ಮಗುನ ಎತ್ಕೊಂಡು ಬಂದ್ರ ಅದನ್ನ ಕೆಳಗ್ ಹಾಕಿ ಹಿಂದ ತಿರುಗಿ ಸಹಿತ ನೋಡ್ಲಾರ್ದೆ ಹೊಳೆ ಹೋಗ್ತಾರ. ನೋಡ್ರಿ, ವಿಚಾರ ಮಾಡ್ರಿ. ಪ್ರಧಾನಿ ಆಗೋದ್ಕಿನ ಮೊದಲೇ ಹಿಂಗ. ಏನಾರೇ ಪ್ರಧಾನಿ ಆಗ್ಬಿಟ್ರು ಅಂದ್ರ ಸುಮ್ಮನೆ ಮಾತಿ ಹೇಳಾಕತ್ತೀನಿ, ಆಗುದಿಲ್ಲ ಬಿಡ್ರಿ. ಪ್ರಧಾನಿ ಆದ್ರ ನಮ್ಮ ಸಾಮಾನ್ಯ ಜನರ ಕಥೆ ಏನಂತ ಲೆಕ್ಕ ಹಾಕ್ರಿ. ಮತ್ ಬಂದ್ ಹೇಳ್ತಾರ ಮಕ್ಕಳೆಲ್ಲ ಬಂದು ಓಟ್ ಚೋರಿ ಅಂತ ಅಲ್ಲಿಕತ್ತಿದ್ರಂತ ಇವ್ರ ಬಲ್ಲಿ. ಅಲ್ಲ, ಸಮೀಪ ಮಗು ಬಂದ್ರೆ ಕೆಳಗ್ ಹಾಕಿ ಹೋಗೋರು ಹಿಂಗ್ ಕತಿ ಹೊಡಿತಾರ. छोटे छोटे बच्चे आ रहे हैं, बड़ा स्ट्रेंज फिनोमेना है. छोटे से बच्चे आ रहे हैं, मेरे पास आ रहे हैं और मेरे कान में कह रहे हैं वोट चोर गद्दी छोड़. एक के बाद एक. मतलब ये एडल्ट्स नहीं है, छोटे से हैं. उनका मुद्दा है वोट अधिकार यात्रा. ಎಂಥವ್ರನ್ನೂ ಫಾಲೋ ಮಾಡೋರ್ ಅದಾರಲ್ಲ ಅನ್ನೋದೇ ಆಶ್ಚರ್ಯ. ಎಂಥ ಹಸಿ ಹಸಿ ಸುಳ್ಳು ಹೇಳ್ತಾರಂದ್ರ ವೋಟ್ ಚೋರಿ ಅಂತ ಮೋದಿಜಿಗೆ ಹೇಳ್ಬೇಡ್ರಿ ಅಂತ ಬಿಜೆಪಿ ಸಂಸದರು ಇವರಿಗೆ ಮೆಸೇಜ್ ಮಾಡಿದ್ರಂತ. मैं 2-3 बीजेपी के बीजेपी के 2-3 एमपीज को जानता हूं. मेरे फोन पे मैसेज आ रहे हैं, आप प्रधानमंत्री को वोट चोर मत कहिए. कैसे मत कहूं भाई, है तो कहना पड़ेगा. मैं 2-3 बीजेपी के 2-3 एमपीज को जानता हूं. मेरे फोन पे मैसेज आ रहे हैं, आप प्रधानमंत्री को वोट चोर मत कहिए. कैसे मत कहूं भाई, है तो कहना पड़ेगा. ನಮ್ಮಲ್ಲೂ ಒಂದು ಗ್ಯಾಂಗ್ರಪ್ಪ ಹಿಂಗ ಸುಳ್ಳು ಹೇಳಿ ಹಿಂದೂಗಳನ್ನ ಯಾಮರ್ಸ್ಲಿಕ್ಕೆ ಹೋಗಿ ತಾವೇ ಸಿಕ್ಕಾಕೊಂಡು ದಿಕ್ಕಾಪಾಲಾಗ್ಯಾರ. ನಿಮ್ಮ ನೋಡಿದ್ರ ಅದೇ ಗ್ಯಾಂಗ್ ನೆನಪಾಗ್ಲಿಕ್ಕತ್ತದ. ಕತಿ ಹೊಡಿತೀರಿ, ಸಾಕ್ಷಿ ಅದಂತ ಹೇಳ್ತೀರಿ, ಆದ್ರ ತೋರ್ಸೋದಿಲ್ಲ. ಮಜಾ ನೋಡ್ರಿ. ಈಗ ತಮಿಳುನಾಡಿನ ಸ್ಟಾಲಿನ್ ಪಕ್ಷ ಐತಲ್ಲ, ಬಹಳ ವರ್ಷದಿಂದ ಈ ಬಿಹಾರಿಗಳಿಗೆ ಕೆಲಸ ಇಲ್ಲಾರ್ದೆ ಇರೋರು ಅಂತ ಬೈಕೊಂಡ್ ಬರ್ಲಿಕ್ಕತ್ತಿದ್ರು. ಈಗ ನೋಡಿದ್ರೆ ಏನಾಗ್ಯದ ಗೊತ್ತಾ, ಅಂಥವ್ರನ್ನ ಬಿಹಾರದ ಕ್ಯಾಂಪೇನಿಗೆ ಕರ್ಕೊಂಡು ಹೋಗ್ತಾರಂದ್ರ ಹೆಂಗಿರ್ಬೇಕು ಹೇಳ್ರಿ ನೀವು. ಇದನ್ನೆಲ್ಲ ನೋಡ್ಲಿಕ್ಕತ್ರ ನನಗೊಂದು ಹಾಡು ನೆನಪಾಗ್ಲಿಕ್ಕತ್ತದ. ನಾನೊಬ್ಬ ಕಳ್ಳನು, ನಾನೊಬ್ಬ ಸುಳ್ಳನು, ಬಲು ಮೋಸಗಾರನು ಸರಿ ಏನು. ಮತ್ತೇನ್ರಿ, ಅಲ್ಲಿ ನೋಡಿದ್ರ ರಾಹುಲ್ ಗಾಂಧಿ ವೋಟ್ ಚೋರಿ ಅಂತ ಕುಂತು ಬಿಟ್ಟಾರೆ. ಆದ್ರೆ ಇಲ್ಲಿ ನೋಡಿದ್ರ ಒಬ್ಬೊಬ್ರೇ ಕಾಂಗ್ರೆಸ್ ಬಂಡವಾಳ ಬಯಲು ಮಾಡ್ಲಿಕ್ಕತ್ತಾರ. ಅವತ್ತ ರಾಜಣ್ಣ ಅವರು ಮತಗಳ್ಳತನದ ಬಗ್ಗೆ ಖರೆ ವಿಷಯ ಹೇಳಿದ್ದಾಯ್ತು. ಈಗ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರೆ ಕಾಂಗ್ರೆಸ್ ಮಾಡಿದಂತ ಮೋಸದ ಬಗ್ಗೆ ಹೇಳಲಿಕ್ಕತ್ತಾರ. ಕೇಳಿಸ್ಕೋರಿ. ಆಮೇಲೆ ನಾನು 91ನೇ ಇಸ್ವಿನಲ್ಲಿ ಪಾರ್ಲಿಮೆಂಟ್ ನಿಂತಿದ್ದೆ. ನಾನು ಸೋತ್ಬಿಟ್ಟೆ. ಅದು ಮೋಸದಿಂದ ಸೋತೆ ಅಂತ ಇಟ್ಕೊಳ್ಳೋಣ. ಆಗ ಇವ್ರ ಕಲೆ ಕೇಸ್ ಹಾಕ್ಸಿದೆ ನಾನು.
LG ಅವನೂರವರು ಕೂಡ ಆರ್ಗ್ಯುಮೆಂಟ್ ಮಾಡಿದ್ರು. ಇವರು ಡ್ರಾಫ್ಟಿಂಗ್ ಇಲ್ಲ ಇವರೇ. ಈಗ ಹೇಳ್ರಿ, ಸಿದ್ದರಾಮಯ್ಯನವರು 1991ರಾಗ ಈ ಲೋಕಸಭಾ ಚುನಾವಣೆದಾಗ ಸೋತಿದ್ದು ಯಾರ ವಿರುದ್ಧ? ಕಾಂಗ್ರೆಸ್ಸಿನ ಬಸವರಾಜ್ ಪಾಟೀಲ್ ಅನ್ಸಾರಿ ವಿರುದ್ಧ. ಅಂದ್ರ ಅರ್ಥ ಏನಾಯ್ತು? ಅವತ್ತ ಸಿದ್ದರಾಮಯ್ಯ ಅವರ ವಿರುದ್ಧ ಮೋಸ ಮಾಡಿದ್ದು ಕಾಂಗ್ರೆಸ್ನವರೇ ಅಂತ ಆಯ್ತಲ್ಲ. ಹಂಗಾದ್ರ ಅವತ್ತ ಕಾಂಗ್ರೆಸ್ ಮತಗಳ್ಳತನ ಮಾಡಿನೇ ಸಿದ್ದರಾಮಯ್ಯ ಅವ್ರನ್ನ ಸೋಲ್ಸಿತ್ತ? ಇಲ್ಲ ಅಂದ್ರ ಮತ್ತೆ ಹೆಂಗ ಮೋಸ ಮಾಡಿ ಸೋಲ್ಸಿದ್ರು ಅಂತ ಈಗ CM ಸಾಹೇಬ್ರೆ ಉತ್ತರ ಕೊಡ್ಬೇಕು ನೋಡ್ರಿ. ಹಾ, DK ಸಾಹೇಬ್ರೆ ಎಲ್ಲದಿರಿ? ನೀವು ಸುಮ್ನೆ ಕುಂದ್ರಬೇಡ್ರಿ. ನೀವು ಹೈಕಮಾಂಡ್ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬಿಡ್ರಿ. ಅಯ್ಯೋ, ಹೋಗಿ ನಾನು ನಿಮಗ್ ಹೇಳಿಕತ್ತೀನಲ್ರಿ, ನಿಮಗ ನಿಮ್ಮ ವಿರುದ್ಧನೇ ಸಿದ್ದರಾಮಯ್ಯನವರು ಆ ಥರ ಮಸಲ್ತ್ ಮಾಡಿದ್ರು ಸಹಿತ ಅರ್ಥ ಆಗಕತ್ತಿಲ್ಲ. ನಿಮ್ಮ ಕಥಿನ ಪ್ರತಾಪ್ ಸಿಂಹ ಅವರು ಬಹಳ ಚಂದ ಹೇಳ್ತಾರ, ಕೇಳ್ರಿ. ಅದ್ರ ಜೊತೆಗೆ DK ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರು ಬಾನು ಮುಷ್ತಾಕ್ ಅವ್ರನ್ನ ಯಾಕಾಗಿ ಇಲ್ಲಿ ದಸರಾ ಉದ್ಘಾಟನೆ ಕರೆದಿದ್ದಾರೆ ಅಂತ ತಿಳ್ಕೊಂಡಿದ್ರೆ? ನಿಮ್ ಪಕ್ಷ ಕಾಂಗ್ರೆಸ್ಗೆ ಇವತ್ ಬಂದು ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದು ಹೊಕ್ಕಿದಾರೆ. ಅಲ್ಲಿ ನಿಮಗೆ ಕಾಂಗ್ರೆಸ್ನವ್ರಿಗೆ ಮೂರ್ಖರಿಗೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅಹಿಂದ ಅಂತ ಬಂದು ಕಾಂಗ್ರೆಸ್ ಒಳಗಡೆ ಸೇರ್ಕೊಂಡ್ರು. ಅದಾದ ನಂತರ ಯಾವ ಮುಸಲ್ಮಾನರು ಬಂದು ಕರೀಲಿಲ್ಲ, ಟಿಪ್ಪು ಜಯಂತಿ ಮಾಡಿರೋ. ಯಾಕಂದ್ರೆ ಮುಸಲ್ಮಾನರು ಸಾಲಿಡ್ ಆಗಿ ನನ್ನ ಜೊತೆ ಹಿಂದಿರ್ಬೇಕು. ಕಾಂಗ್ರೆಸ್ನವ್ರು ಏನಾದ್ರೂ ಕೂಡ ಅಲ್ಲಾಡ್ಸಕ್ ಬಂತು ಅಂತಂದ್ರೆ ಮುಸಲ್ಮಾನರೆಲ್ಲ ನನ್ ಜೊತೆ ಇದ್ದಾರೆ ಅಂತ ಬ್ಲಾಕ್ ಮೇಲ್ ಮಾಡ್ಬೇಕು. ಹಾಗೆ ಅಹಿಂದ ಅಂತ ಅನ್ಕೊಂಡ್ರು, ಬ್ಯಾಕ್ವರ್ಡ್ ನನ್ ಜೊತೆ ಇದೆ ಅಂದ್ರು, OBC ನನ್ ಜೊತೆ ಇದ್ದಾರೆ ಅಂತಂದ್ರು. ಈಗ ನೀವು ಚೇರ್ನ ನವೆಂಬರ್ ನಲ್ಲಿ ಎಳೆದ್ ಬೀಳಿಸ್ತೀರಿ ಅಂತ ಅವ್ರಿಗೆ ಗೊತ್ತು. ಅದಕ್ಕೋಸ್ಕರವಾಗಿ ಮುಸಲ್ಮಾನರು ನನ್ ಜೊತೆ ಇದ್ದಾರೆ ಅಂತ ಜೋರಾಗಿ ಇನ್ನೊಂದ್ಸರಿ ಅಬ್ಬರಿಸೋದಕ್ಕೋಸ್ಕರ ಈ ಬಾನು ಮುಷ್ತಾಕ್ ಅವ್ರನ್ನ ಕರೆದಿದ್ದಾರೆ. DK ಶಿವಕುಮಾರ್ ಅವರೇ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಣ್ಣ ನಿಮ್ಮನ್ನ ಕುರ್ಚಿಯಿಂದ ದೂರ ಮಾಡೋದಕ್ಕೋಸ್ಕರ ಇದ್ ಮಾಡ್ತಿರೋದು. ನೀವು ಅದನ್ನ ಅರ್ಥ ಮಾಡ್ಕೊಳ್ಳೋದಲ್ಲೇ ಧರ್ಮದ ಬಗ್ಗೆ ಏನೇನೋ ಮಾತಾಡಕ್ ಹೋಗ್ಬೇಡಿ ಸರ್. ಧರ್ಮದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಅಲ್ಪ ಸ್ವಲ್ಪ ತಿಳುವಳಿಕೆ ಇದೆ. ನೀವು ಅದ್ರ ಬಗ್ಗೆ ನಮಗೆ ಜ್ಞಾನವನ್ನು ಕೊಡಕ್ ಹೋಗ್ಬೇಡಿ. ಸಿದ್ದರಾಮಯ್ಯವರು ನಿಮಗೆ ಚೇರ್ ಬಿಟ್ಟು ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲ ನಾಟಕ ಮಾಡ್ತಿದ್ದಾರೆ. ಯಾವ ಮುಸಲ್ಮಾನರು ಬಂದು ಬಾನು ಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಕರೀರಿ ಅಂತ ಯಾರು ಹೇಳಿರ್ಲಿಲ್ಲ. ಯಾಕೆಂದ್ರೆ ಅಲ್ಲಾಹನ್ ಬಿಟ್ರೆ ಬೇರೆ ಯಾರನ್ನು ಕೂಡ ಪೂಜನೆ ಮಾಡಂಗಿಲ್ಲ, ಸ್ತುತಿಸೋಗಿಲ್ಲ. ಅಲ್ಲಿ ವಿಗ್ರಹಾರಾಧನೆ ಅನ್ನೋದು ನಿಷಿದ್ಧವಾಗಿದೆ. ನೀವು ಟಿಪ್ಪು ಜಯಂತಿ ಮಾಡಿರೋ ಜನ್ಮದಿನಾಚರಣೆನೂ ಕೂಡ ಅಥವಾ ನಿಮಗೆ ಬರ್ಡೇನು ಆಚರಣೆ ಮಾಡಂಗಿಲ್ಲ ಇಸ್ಲಾಮಲ್ಲಿ, ಅದು ನಿಷಿದ್ಧವಾಗಿದೆ. ಇನ್ನು ಟಿಪ್ಪು ಜಯಂತಿ ಮಾಡಿರೋ ಯಾಕೆ ಮಾಡಿರೋ ಮುಸಲ್ಮಾನರನ್ನು ಕೂಡ ಸಿದ್ದರಾಮಯ್ಯನವರು ಮಂಗೆ ಮಾಡ್ತಾ ಇದ್ದಾರೆ. ಅದು ಅರ್ಥ ಆಗ್ತಾ ಇಲ್ಲ. ಶಿವಕುಮಾರ್ ಅವರೇ, ನಿಮಗೂ ಅರ್ಥ ಆಗ್ತಾ ಇಲ್ವಲ್ಲ ಸರ್? ಮುಸಲ್ಮಾನರಿಗೂ ಇದು ಅರ್ಥ ಆಗ್ತಿಲ್ಲ. ಸಿದ್ದರಾಮಯ್ಯನವರು ನಮ್ಮ ಓಟ್ ಮೇಲೆ ಅಷ್ಟೇ ಕಣ್ಣಿಟ್ಟಿದ್ದಾರೆ ಅಂತ. ಏನು ಮಾಡಿದ್ದಾರೆ ಇವರು? 7.25 ವರ್ಷ ಆಯಿತು ಮುಖ್ಯಮಂತ್ರಿಯಾಗಿ. ಏನಾರು ಮಾಡಿದ್ರ? ನೀವು ಅಲ್ಲದೆ ಮೊಹಲ್ಲಾದಲ್ಲೇ ಇದ್ದೀರಿ, ದಲಿತರು ಕೇರಿಗಳಲ್ಲೇ ಇದ್ದಾರೆ, ಉಳಿದವರು ಟ್ಯಾಕ್ಸ್ ಕಟ್ಟಿ ಸಾಯ್ತಾ ಇದ್ದಾರೆ. ರಾಜ್ಯಕ್ಕೆ ಏನಾದ್ರು ಬಂದಿದೆಯಾ? ಕುರ್ಚಿ ಮಾತ್ರ ಸಿದ್ದರಾಮಯ್ಯನವ್ರದ್ದು ಭದ್ರವಾಗಿದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ ಸರ್. ಹೇಳಿ DK ಸಾಹೇಬ್ರೆ, ಎದ್ದೇಳಿ. ತಡ ಆದರೆ ಕುರ್ಚಿಯಿಂದ ಬಹಳೇ ದೂರ ಹೋಗಿರ್ತೀರಿ. ಅಷ್ಟೇ ರೀ. ಆದ್ರೂ ಪ್ರತಾಪ್ ಸಿಂಹ ಅವರ ಮಾತನ್ಯಾಗ ಲಾಜಿಕ್ ಅನ್ನೋದು ಐತಿಲ್ಲ ಹೇಳ್ರಿ. ನೀವು ಖರೆ ಅದ ಇಲ್ಲ? ಹಂಗಿರ್ಬೇಕಾದ್ರ ಪ್ರತಾಪ್ ಸಿಂಹ ಅವರ ಕೈಗೆ ಸಿಕ್ಕಾಕೊಂಡ್ರ ತಪ್ಪಿಸ್ಕೊಳ್ಳಿಕ್ಕೆ ಚಾನ್ಸರೇ ಅದನ? ನೋವೇ, ಚಾನ್ಸೇ ಇಲ್ಲ. ನೋಡ್ರಿ, ಈಗ ಅಬ್ದುಲ್ ರಜಾಕ್ ಸಿಂಹ ಮತ್ತ ಅಜಿತ್ ಹನುಮಕ್ಕನವರ ಇಬ್ಬರ ಕೈಯಾಗ ಹೆಂಗ ರುಬ್ಬಿಸ್ಕೊಳ್ಳಿಕತ್ತಾರ ಅಂತ ಹೇಳಿ. ಹಿಂದೆಲ್ಲ ಮಾಡಿಲ್ವಾ? ನಿಸಾರ್ ಅಹಮದ್ ಅವ್ರು ಮಾಡಿರ್ಲಿಲ್ವಾ? ಈಗ ನಾವು ನಿಸಾರ್ ಅಹಮದ್ ಅವರು ಸಿದ್ದರಾಮಯ್ಯ ಕಾಲದಲ್ಲೇ ಮಾಡಿದ್ದು. ಇದಕ್ಕೂ ಹಿಂದೆ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಆಮೇಲೆ ಪೋಯೆಟ್ KS ನಿಸಾರ್ ಅಹಮದ್ ಅವರು ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಒಂದಷ್ಟು ಜನ ಈ ತಲೆಮಾಸಿದ ನಾಯಕರುಗಳು ನನಗೂ ಕೂಡ ಪ್ರಶ್ನೆ ಮಾಡ್ತಿದ್ರೆ, ಹಾಗಾದ್ರೆ ನಿಸಾರ್ ಅಹಮದ್ ಅವರು ಬಂದಾಗ ನೀನೇ ಹೋಗಿ ಸ್ವಾಗತವನ್ನು ಮಾಡಿದ್ಯಲ್ಲ ಅಂತ. ನಾನು ನಿಸಾರ್ ಅಹಮದ್ ಅವ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಬಾನು ಮುಷ್ತಾಕ್ ಅವರಿಗೆ ಭುವನೇಶ್ವರಿಯ ಬಗ್ಗೆ, ಅರಿಶಿನ ಕುಂಕುಮದ ಬಗ್ಗೆನೇ ಅಪತ್ಯ ಭಾವನೆ ಇದೆ. ಆದ್ರೆ KS ನಿಸಾರ್ ಅಹಮದ್ ಅವರ ಇಡೀ ಸಾಹಿತ್ಯವನ್ನ ನೀವು ತೆಗೆದುಕೊಳ್ಳಿ, ಅವರ ನಿತ್ಯೋತ್ಸವನೇ ತೆಗೆದುಕೊಳ್ಳಿ. ಅವರ ನಿತ್ಯೋತ್ಸವದಲ್ಲಿ ಪ್ರತಿ ಪ್ಯಾರ, ಪ್ರತಿ ಸ್ಟ್ಯಾನ್ಸದ ಕೆಳಗಡೆ ಏನಿದೆ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತಾರೆ. ಅವರೇ ಹೇಳ್ತಾರೆ ಮುಂದೆ ಪ್ರತಿ ಇನ್ನೊಂದು ಸ್ಟ್ಯಾನ್ಸಕ್ಕೆ ಹೋಗ್ತಾರೆ, ಓಲೆಗರಿಗಳ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಯಲ್ಲಿ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತಾರೆ. ಅಂದ್ರೆ ಕರ್ನಾಟಕವನ್ನ ಭುವನೇಶ್ವರಿ ತಾಯಿಯಾಗಿ ಅವ್ರು ನೋಡಿದ್ದಾರೆ. ಇಲ್ಲಿನ ಪ್ರಕೃತಿಯ ಸೊಬಗನ್ನ ಹೇಳಿದ್ದಾರೆ. ಈ ಓಲೆಗರಿಗಳು ಮತ್ತು ದೇಗುಲಗಳ ಭಿತ್ತಿಲಿ ಅವರು ತಾಯಿಯನ್ನ ಕಂಡಿದ್ದಾರೆ, ಭುವನೇಶ್ವರಿಯನ್ನ ಕಂಡಿದ್ದಾರೆ. ಹಾಗೆ ಅವರು ಶ್ರೀಕೃಷ್ಣನ ಬಗ್ಗೆನೂ ಕೂಡ ಬಹಳ ಪ್ರೀತಿಯಿಂದ ಬರೆದಿದ್ದಾರೆ, ಗೌರವದಿಂದ ಬರೆದಿದ್ದಾರೆ. ಹಾಗಾಗಿ ಅವರ ಉದ್ದೇಶದ ಬಗ್ಗೆ ನಮ್ಗೆ ಯಾವತ್ತೂ ಕೂಡ ನಮಗೆ ಅನುಮಾನಗಳು ಬರಲಿಲ್ಲ. ಬಾನು ಮುಷ್ತಾಕ್ ಬಂದು ಚಾಮುಂಡಿ ಉತ್ಸವವನ್ನು ಉದ್ಘಾಟಿಸುವುದನ್ನ ನೀವು ಸಮರ್ಥಿಸ್ತೀರಿ ಅನ್ನೋದಾದ್ರೆ, ಸಲ್ಮಾನ್ ಖಾನ್ ಮನೆಗೆ ಗಣಪತಿ ಮೂರ್ತಿ ತಂದಾಗ್ಲೂ ಸಮರ್ಥನೆ ಮಾಡ್ರಿ. ಅದನ್ನ ಏನ್ ತಪ್ಪಿದೆ ಅದರಲ್ಲಿ? ಆರಾಧನೆ ಮಾಡ್ಬಿಟ್ಟು ಸಲ್ಮಾನ್ ಖಾನ್ ಮನೆ ಗಣೇಶ ಯಾಕೆ ಮುಲ್ಲಾಗಳು ಮಾಡ್ಕೊತಾರೆ? ಅಲ್ಲ, ದೇವರು ಸಲ್ಮಾನ್ ಖಾನ್ ಮನೆಗೆ ಗಣೇಶನ ಮೂರ್ತಿ ಯಾಕೆ ಮುಲ್ಲಾಗಳು ಮಾಡ್ಕೊತಾರೆ?
ವಿಗ್ರಹ ಪೂಜೆ ನಮ್ಮಲ್ಲಿಲ್ಲ. ಅಲ್ಲ, ನನಗ್ ಒಂದ್ ಅರ್ಥ ಆಗಾಕತ್ತಿಲ್ಲ. ಮೈಸೂರು ದಸರಾ ಸರ್ಕಾರದ ಕಾರ್ಯಕ್ರಮ ಹೆಂಗಾಗ್ತದ ಹೇಳ್ರಿ? ಸರ್ಕಾರದ ಕಾರ್ಯಕ್ರಮ ಅನ್ನೋರು ಒಂದ್ ಸಲ ರಂಗಣ್ಣ ಅವ್ರದ್ದು ಡೈಲಾಗ್ ಕೇಳ್ಬೇಕ್ರಪ್ಪ. ಇದು ಸರ್ಕಾರಿ ಹಬ್ಬ ಅಲ್ಲ. ಸರ್ಕಾರಿ ಹಬ್ಬವಾಗಿ ನೀವು ನಂತರದ ದಿನಗಳಲ್ಲಿ ಪರಿವರ್ತಿಸಿಕೊಂಡಿದ್ದೀರಿ, ಪ್ರಜಾಪ್ರಭುತ್ವ ಬಂತು ಅನ್ನೋ ಕಾರಣಕ್ಕೆ. ಮೂಲ ಇದು ಧಾರ್ಮಿಕ ಹಬ್ಬನೇ, ಅದರಲ್ಲಿ ಯಾವ ಅನುಮಾನನೂ ಬೇಕಾಗಿಲ್ಲ. ಯಾಕೆ? ಪಂಚಾಂಗದ ನಿಶ್ಚಿತ ದಿನಾಂಕಗಳು ಮತ್ತು ಮುಹೂರ್ತಗಳ ಆಧಾರದ ಮೇಲೇನೆ ಇದು ನಡೆಯೋದು. ಸರ್ಕಾರಿ ಹಬ್ಬ ಆದ್ರೆ ಪಂಚಾಂಗ ಮತ್ತು ನಿಶ್ಚಿತ ಮುಹೂರ್ತಗಳ ಅವಶ್ಯಕತೆ ಇಲ್ಲ. ಯಾವಾಗ ಸೆಟ್ ಆಗುತ್ತೋ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಅಕ್ಟೋಬರ್ ಅಲ್ಲೇ ಮಾಡ್ಬೇಕು ಅಂತಿಲ್ಲ, ಡಿಸೆಂಬರ್ ಅಲ್ಲಿ ಬೇಕಾದ್ರೂ ದಸರಾ ಮಾಡ್ಬೋದು, ಅದಕ್ಕೆ ಸಂಬಂಧ ಇಲ್ಲ. 15 ದಿನ ಮಾಡ್ಬೇಕು ಅಂತಿಲ್ಲ, ಈ ವರ್ಷ 16 ದಿನ ದಸರಾ ಮಾಡ್ಬೋದು, ಇಷ್ಟ ಬಂದಂಗೆ ಮಾಡ್ಬೋದು. ನೀವು ಹೇಳೋನು ಕೇಳೋನಿಲ್ಲ, ಇದಲ್ಲ. ಅಷ್ಟೇ ರೀ, ಅಷ್ಟೇ. ನಾ ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ, ಅರ್ಥ ಆಗಿರ್ತದ ನಿಮ್ಗ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.